ಅತ್ತಿಗೆಗೆ ಸಮಾಧಾನ ಪಡಿಸೋದಕ್ಕೆ, ಖುಷಿ ಪಡಿಸೋದಕ್ಕೆ ಪವಿತ್ರ ಕಾಲಿಗೆ ಬೀಳುವಂತೆ ರೇಣುಕಾನನ್ನು ಒತ್ತಾಯ ಮಾಡಿದ್ದಾರೆ. ಬೀಳೋ ಕಾಲಿಗೆ ಅಂತೇಳಿ. ಚಿನ್ನನಿಗೆ ಸಮಾಧಾನ ಆಗಿಲ್ಲ, ಖುಷಿ ಆಗಿಲ್ಲ, ಶೋಭಾಜಿ ಮಾಡಬೇಕಲ್ಲ. ಚಪ್ಪಲಿ ತಗೊಂಡು ಸರಿ ಹೊಡೆದಿದೆ. ಅದಾದ ನಂತರ ತನಗೆ ಆದಂಥ ಅವಮಾನ, ಯಾರನ್ನು ಕಣ್ಣೆತ್ತಿ ನೋಡದಂಥ ಪವಿತ್ರ ಗೌಡರು ಸಾಯಿಸ್ರು, ಬಿಡಬೇಡಿ ಅಂತ ಕೂಗಿದ್ಲಂತೆ. ಚಾರ್ಜ್ ಶೀಟಲ್ಲಿದೆ. ಪವಿತ್ರ ಮಾತು ಕೇಳಿದಾಗ ಮತ್ತೆ ಕೆರಳಿ ಕೆಂಡವಾದ ಅಣ್ಣ ದರ್ಶನ್ ಹೊಡೆದ್ರು. ಅಷ್ಟಾಗುವಾಗ ಅಣ್ಣನಿಗೆ ಕೋಪ ಬಂದಿದೆ, ಅತ್ತಿಗೆ ಕೋಪ ಬಂದಿದೆ. ಸುತ್ತಮುತ್ತ ಇರುವಂಥ ಮೈದುನರು ನಂದೆಲ್ಲಿಡ್ಲಿ ಅಂತೇಳಿ ಅವರು ಶುರು ಮಾಡಿಕೊಂಡ್ರು. ರೇಣುಕಾ ಸ್ವಾಮಿಯನ್ನು ಲಾರಿ, ಅಲ್ಲಿರುವಂಥ ಲಾರಿ ಅಪ್ಪಳಿಸುವಂತೆ ಎಸೆಯುತ್ತಾರೆ ನಟ ದರ್ಶನ್. ಈಗ ಹೇಳಿದ್ದಾರೆ, ಯಾಕೆ ಹೊಡೆದ್ರು ಅಂತ ಪೊಲೀಸರು ಕೇಳಿದ್ದಾರೆ. ಪೊಲೀಸರದ್ದು ಗೊತ್ತಲ್ಲ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಬ್ಯಾಂಕ್ ಜನಾರ್ದನ್ ಮತ್ತು ದರ್ಶನ್ದೊಂದು, ಬ್ಯಾಂಕ್ ಜನಾರ್ದನ್ ಮತ್ತು ಜಗ್ಗೇಶ್ದೊಂದು ಸೀನ್ ಇದೆ ಪೊಲೀಸ್ ಸ್ಟೇಷನಲ್ಲಿ. ಆ ಥರ ಇವರು ಕೂಡ ಕಾರ ಹರಿದಿದ್ದಾರೆ. ಪೊಲೀಸರು ಹೇಳಿಬಿಟ್ಟಿದ್ದಾರೆ, ಪವಿತ್ರ ಗೌಡ ಹೇಳಿದ್ದಕ್ಕೆ ನಾವು ಹಲ್ಲೆ ಮಾಡಿದ್ದೇವೆ ಅಂತ ಹೇಳಿಬಿಟ್ಟಿದ್ದಾರೆ. ಪವಿತ್ರ ಗೌಡ ಕುಮ್ಮಕ್ಕೆ ಇದಕ್ಕೆ ಕಾರಣ ಅಂಥೇಳಿ ಬಹುತೇಕ ಆರೋಪಿಗಳು ಒಪ್ಕೊಂಡಿದ್ದಾರೆ. ಹಾಗಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ, ಪವಿತ್ರ ಗೌಡ ಅವರ ಚಪ್ಪಲಿ ಹೊಡೆತ. ಪವಿತ್ರ ಚಪ್ಪಲಿ ಮೇಲೂ ರೇಣುಕಾ ಸ್ವಾಮಿ ರಕ್ತದ ಕಲೆ ಇದೆ. ಪವಿತ್ರ ಮನೆಯಲ್ಲಿ ಚಪ್ಪಲಿ ವಶಪಡಿಸಿಕೊಂಡಿದ್ದಾರೆ ಖಾಕಿ ಪಡೆ. FSLಗೆ ಚಪ್ಪಲಿಯನ್ನು ಕಳಿಸಿದ್ದಾರೆ ತನಿಖಾ ತಂಡ. ಒಂದು ಚಪ್ಪಲಿ ಪವಿತ್ರ ಗೌಡ ವಿರುದ್ಧ ಪ್ರಬಲ ಸಾಕ್ಷಿ ಆಗಲಿದೆ. ಅದಕ್ಕೆ ಹೇಳೋದು, ಚಪ್ಪಲಿಯನ್ನು ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು. ಚಪ್ಪಲಿಯನ್ನು ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು. ಇವತ್ತು ಚಪ್ಪಲಿ ಜೀವನವನ್ನೇ ಹಾಳು ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಕೊಲ್ರು, ಬಿಡಬೇಡ್ರು, ಕಿಲ್ ಹಿಮ್ ಅಂತ ಹೇಳಿದ ಕಾರಣಕ್ಕಾಗಿ ಪವಿತ್ರ ಗೌಡ ನಂಬರ್ 1 A1 ಆಗಿ ಉಳಿದುಕೊಂಡಿದ್ದಾರೆ. ದರ್ಶನ್ A2. ಗೊತ್ತಾಯ್ತಲ್ಲ. ಈಕೆ ಮನಸ್ಸು ಮಾಡಿದ್ದಿದ್ರೆ ಇವತ್ತು ದರ್ಶನ್ ಆ್ಯಂಡ್ ಟೀಮ್ಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಒಂದು ಕೊಲೆ ಆಗ್ತಾ ಇರಲಿಲ್ಲ. ಎಸ್, ಅನೇಕರು ಕೇಳ್ತಾ ಇದ್ರು, ಅಲ್ಲ ಸರ್, ದರ್ಶನ್ ಫೋಟೋ ರಿಲೀಸ್ ಆಯಿತು, ವಿಡಿಯೋ ರಿಲೀಸ್ ಆಯಿತು, ದರ್ಶನ್ ಯಾರ ಜೊತೆ ಕೂತ್ಕೊಂಡಿದ್ದು? ವಿಲ್ಸನ್ ಗಾರ್ಡನ್ ನಾಗ. ಆತನಿಗೆ ಶಿಕ್ಷೆ ಇಲ್ವಾ? ಹಣ್ಣು ತಿಂದವನು ನುಣಿಸ್ಕೊಂಡ, ಸಿಪ್ಪೆ ತಿಂದವನು ಸಿಕ್ಕಾಕೊಂಡ ಅನ್ನೋ ಮಾತು, ಗಾದೆ ಮಾತು ಕೇಳಿರ್ತೀರಿ. ಈಗ ದರ್ಶನ್ ಕೇಸಲ್ಲೂ ಅದೇ ಆಗಿದೆ. ಒಂದು ಫೋಟೋ ಡಿ ಗ್ಯಾಂಗ್ನ ಛಿದ್ರ ಮಾಡಾಕಿದೆ. ಇದಕ್ಕೆಲ್ಲ ಕಾರಣವಾಗಿದ್ದೇ ವಿಲ್ಸನ್ ನಾಗಾನ ಜೊತೆಗಿನ ಫೋಟೋ. ಹಾಗಿದ್ರೆ ವಿಲ್ಸನ್ ಗಾರ್ಡನ್ ನಾಗಾ ಸೇಫಾ? ಡಿ ಬಾಸ್ ಟೀಮ್ ಛಿದ್ರ ಆಗೋಯ್ತಾ? ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ದರ್ಶನ್ ಜೊತೆ ಫೋಟೋ ತೆಗೆದು ಬಿಲ್ಡಪ್. ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗ್ ಸದ್ಯಕ್ಕಿಲ್ಲ ಶಿಫ್ಟ್. ಬೆಂಗಳೂರು ಪರಪ್ಪನ ಅಗ್ರಹಾರ ಅಂದ್ರೆ ಅದು ವಿಲ್ಸನ್ ಗಾರ್ಡನ್ ನಾಗನದ್ದೇ ಅಡ್ಡ. ಇಂಥದ್ದೊಂದು ವಾತಾವರಣವನ್ನ ರೌಡಿ ಶೀಟರ್ ನಾಗ ಕ್ರಿಯೇಟ್ ಮಾಡಿಬಿಟ್ಟಿದ್ದಾನೆ. ದರ್ಶನ್ ಜೊತೆಗಿನ ಇತ್ತೀಚಿನ ಫೋಟೋ ಆ ಎಲ್ಲಾ ಸತ್ಯವನ್ನ ತೆರೆದಿಟ್ಟಿದ್ದೂ ಆಗಿದೆ. ತನ್ನದಲ್ಲದ ತಪ್ಪಿಗೆ ಜಸ್ಟ್ 1 ಕಪ್ ಕಾಫಿ, 1 ಸಿಗರೇಟ್ ಆಸೆಗೆ ಬಿದ್ದ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ಬಿಟ್ಟಿದ್ದಾನೆ. ಆದ್ರೆ ಇಲ್ಲಿ ಟೇಬಲ್ ಹಾಕಿದ್ದ ವಿಲ್ಸನ್ ಗಾರ್ಡನ್ ನಾಗ ಮಾತ್ರ ಇಂದಿಗೂ ಪರಪ್ಪನ ಅಗ್ರಹಾರದಲ್ಲೇ ಠಿಕಾಣಿ ಹೂಡಿದ್ದಾನೆ.
ಇನ್ನು 22 ಜನರ ಗ್ಯಾಂಗ್ ಜೊತೆ ಜೈಲಿನಲ್ಲೇ ಬೆಚ್ಚಗಿರೋ ವಿಲ್ಸನ್ ಗಾರ್ಡನ್ ನಾಗನನ್ನು ಶಿಫ್ಟ್ ಮಾಡೋದಕ್ಕೆ ಪೊಲೀಸರು ರೆಡಿ ಮಾಡಿಕೊಂಡಿದ್ರು. ಆದ್ರೆ ಇದನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗಲಾಗಿತ್ತು. ಈ ಅರ್ಜಿಯನ್ನ ವಿಚಾರಣೆ ನಡೆಸಿದ ಕೋರ್ಟ್ ಸೆಪ್ಟೆಂಬರ್ 9ಕ್ಕೆ ವಿಚಾರಣೆ ಮುಂದೂಡಿದೆ. ಇನ್ನೊಂದೆಡೆ ವಿಲ್ಸನ್ ಗಾರ್ಡನ್ ನಾಗನ ಶಿಷ್ಯ ವೇಲು, ರೌಡಿ ಶೀಟರ್ ಧರ್ಮ ಸೇರಿ 22 ಜನರನ್ನ ರಾಜ್ಯದ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕೋರ್ಟ್ ತೀರ್ಪು ಹೊರಬೀಳ್ತಿದ್ದಂತೆ ಪ್ರಕ್ರಿಯೆ ಶುರುವಾಗುತ್ತೆ. ಯಾಕಂದ್ರೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಇದಕ್ಕೆಲ್ಲ ವಿಲ್ಸನ್ ಗಾರ್ಡನ್ ನಾಗನೇ ಕಾರಣ ಅಂತ ಜೈಲು ಸಿಬ್ಬಂದಿ ಕೈ ಹಿಸುಕಿಕೊಳ್ಳುತ್ತಿದ್ದಾರೆ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಹೆಚ್ಚು ದಿನ ಏನು ಬೇಕಾಗಿಲ್ಲ. ಶಂಕರ ಬಿದಿರಿ ಅವರು ಕಮಿಷನರ್ ಆಗಿದ್ದಂಥ ಸಂದರ್ಭ. ಶಂಕರ ಬಿದಿರಿ ಅವರ ಕಾಲಾವಧಿ ಜಸ್ಟ್ 2011-12 ಆ ಟೈಮಲ್ಲಿ ಇಂಥ 11 ರೌಡಿಗಳನ್ನು ಎನ್ಕೌಂಟ್ರ್ ಮಾಡಲಾಗಿತ್ತು. ಇವತ್ತು ನಾನು ನಿವೃತ್ತ ಪೊಲೀಸ್ ಅಧಿಕಾರಿ ಮಾಲಗತ್ತಿ ಅವರನ್ನು ಮಾತಾಡಿಸ್ತಾ ಇದ್ದೆ. ಸರ್ ಯಾಕಾಗಲ್ಲ ಈಗ ಎನ್ಕೌಂಟ್ರ್ ಅಂತ ಕೇಳಿದೆ. ಅದಕ್ಕೆ ಯಾಕ್ರಿ ಆಗಲ್ಲ, ಮನಸ್ಸು ಮಾಡಿದ್ರೆ ಈಗಲೂ ಆಗುತ್ತೆ. ಶಂಕರ ಬಿದಿರಿ ಟೈಮಲ್ಲಿ 11 ಎನ್ಕೌಂಟ್ರ್ ಆಯಿತು ಅಂತೇಳಿ. ವೀಕ್ಷಕರೇ, 11 ಎನ್ಕೌಂಟ್ರ್ ಯಾಕಾಯಿತು, ಅವರ ಅಪರಾಧಗಳೇನು, ಯಾವುದರಲ್ಲಿ ಆರೋಪಿಗಳಾಗಿದ್ರು ನಾನು ಲಿಸ್ಟ್ ಕೊಡ್ತೀನಿ ನಾಳೆ ಅಥವಾ ನಾಡಿದ್ದು. ಈ 22 ಜನರನ್ನು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಯಾಕೆ ಮೆರವಣಿಗೆ ಮಾಡಬೇಕು? ಯಾಕೆ ಬೇಕು ಇವ್ರು ನಮಗೆ? DIG ಆಗೋದು, ಪೊಲೀಸ್ ಅಧೀಕ್ಷಕರಾಗೋದು, ಆ ನಕ್ಕ ಪಿಚ್ಚಗಳ ಮುಂದೆ ಪೊಲೀಸ್ ಅಧಿಕಾರಿಗಳು ಕಾನೂನು ಕೈಕಟ್ಟಿ ಕುತ್ಕೋಬೇಕಾ? ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳ ಮುಂದೆ ಕಾನೂನು ಕೈಕಟ್ಟಿ ಕುತ್ಕೋಬೇಕಾ? ತಲೆ ಎತ್ತಿ ಯಾರು ನಡಿಬೇಕು ಗೊತ್ತಾ? ಬೆಳಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೋಗ್ತಾನೆ, ಸಂಜೆ 5 ಗಂಟೆಗೆ ವಾಪಸ್ ಮನೆಗೆ ಬರ್ತಾನೆ. ತೆರಿಗೆ ದುಡ್ಡು, ಕಂದಾಯ ದುಡ್ಡು ಪ್ರತಿಯೊಂದನ್ನು ಕೂಡ ಚಾಚು ತಪ್ಪದೆ ಸರ್ಕಾರಕ್ಕೆ ಕಟ್ತಾನೆ. ಆತ ತಲೆ ಎತ್ತಿ ಓಡಾಡಬೇಕು, ಆತನಿಗೆ ಮರ್ಯಾದೆ ಸಿಗಬೇಕು. ಇಂಥ ಕಾಂಜಿ ಪಿಂಜಿಗಳಿಗಲ್ಲ. ಯಾರ್ಯಾರ ದುಡ್ಡು ಹೊಡೆದು, ಯಾರ್ಯಾರ ದುಡ್ಡನ್ನು ಡಕಾಯಿತಿ ಮಾಡಿ, ಕೊಲೆ, ಸುಲಿಗೆ, ರೇಪ್ ಮಾಡಿ ಬದುಕೋರಿಗೆ ಯಾಕ್ರಿ ಮರ್ಯಾದೆ ಕೊಡಬೇಕು? ಒಬ್ಬ ಸಾಮಾನ್ಯ ರಿಕ್ಷಾ ಡ್ರೈವರೇ ಆಗಿರಲಿ, ಮಾನ ಮರ್ಯಾದೆಯಿಂದ ಬದುಕ್ತಾರಲ್ವಾ? ಯಾವುದೋ ಒಂದು ಆಕ್ಸಿಡೆಂಟ್ ಆದರೆ ಯಾವುದೋ ಒಂದು ಬಾಡಿಗೆ ತಗೊಳ್ಳದೆ ಹಾಸ್ಪಿಟಲ್ಗೆ ತಂದಾಕ್ತಾರಲ್ವ ಮಾನವೀಯತೆಯಿಂದ. ಅವರು ತಲೆ ಎತ್ತಿ ನಡಿಬೇಕು. ಆ ರಿಕ್ಷಾ ಡ್ರೈವರ್ ಇರ್ಬೋದು, ಕೂಲಿ ಕಾರ್ಮಿಕ ಇರ್ಬೋದು, ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಕೆಲಸ ಮಾಡೋನು ಇರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಯಾರು ನಿಯತ್ತಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ, ಈ ದೇಶದ ನಾಗರಿಕ ಪ್ರಜೆಯಾಗಿದ್ದಾರೋ ಅವ ತಲೆ ಎತ್ತಿ ಓಡಾಡಬೇಕ್ರಿ. ಯಾರ್ಯಾರ್ದನ್ನು ಲೂಟಿ ಮಾಡೋದು, ಯಾರ್ಯಾರನ್ನು ಕೊಲೆ ಮಾಡೋದು, ಯಾರ್ಯಾರನ್ನು ರೇಪ್ ಮಾಡೋದು, ಡಕಾಯಿತಿ ಮಾಡೋದು, ಚೈನ್ ಸ್ನ್ಯಾಚಿಂಗ್ ಮಾಡೋದು, ಇಂಥವ್ರಿಗೆ ತಲೆ ಎತ್ತಿ ಮರ್ಯಾದೆ ಕೊಡಬೇಕಾ? ಯಾಕಿಂಥವ್ರು ಬೇಕು? ಯಾಕೆ ಇವ್ರನ್ನ ಆ ಕಡೆ ಈ ಕಡೆ ಪೊಲೀಸ್ ಸ್ಟೇಷನ್, ಜೈಲಿಂದ ಜೈಲಿಗೆ? ಶಂಕರ ಬಿದಿರಿ ಟೈಮಲ್ಲಿ 11 ಜನ ಆರೋಪಿಗಳು ಅಥವಾ ಅಪರಾಧಿಗಳು ಎನ್ಕೌಂಟ್ರಲ್ಲಿ ಸತ್ತೋದ್ರು ಅಂತಂದರೆ ಈಗ ಯಾಕಾಗಲ್ಲ? ಆ 11 ಜನ ಯಾಕೆ, ಹೆಂಗಾದರೂ ಹೇಳ್ತೀನಿ ಸ್ಟೋರಿ. ಈಗ ನೋಡಿ, ಈ 22 ಜನ ಇದ್ದಾರಲ್ಲ, ಯಾರು ಮಿಸ್ ಆಗಲ್ಲ ಅಂತೆ. CCTV ದೃಶ್ಯಗಳ ಜೊತೆ ಆರೋಪಿಗಳ ಫೋಟೋ ಮ್ಯಾಚ್ ಆಗಿದೆ. ಆ ಫೋಟೋದಲ್ಲಿರೋರು ಕಣ್ಣಿನ ಶೇಪ್, ಬಣ್ಣ, ಕಣ್ಣುಗಳ ನಡುವಿನ ಅಂತರ ಮ್ಯಾಚ್ ಆಗಿದೆ. ಕೊಲೆ ಆರೋಪಿಗಳ ದೇಹದ ಶೇಪ್, ಬಾಯಿ, ತುಟಿ, ಮೂಗಿನ ಶೇಪ್ ಹೋಲಿಸಿದಾಗ ಎಲ್ಲವೂ ಹೊಂದಾಣಿಕೆಯಾಗಿದೆ. ಕೋರ್ಟ್ನಲ್ಲಿ ಎಡಿಟೆಡ್ ಅಲ್ಲ ಅನ್ನೋದು ದೃಢ ಆಗುತ್ತೆ. ದೃಶ್ಯದಲ್ಲಿ ಇರುವುದು ಇದೇ ವ್ಯಕ್ತಿ ಅನ್ನೋದು ದೃಢ ಆಗುತ್ತೆ. ಇದೇ ವಿಚಾರ ಬಲವಾದ ಸಾಕ್ಷಿಯಾಗಿ ಪರಿಗಣನೆ ಆಗುತ್ತೆ. ಸೊ ಹಾಗಾಗಿ ಯಾರು ಮಿಸ್ ಆಗಲ್ಲ. ದ್ಯಾಟ್ಸ್ ಇಟ್.